ಇನ್ನು ಮಹಾರಾಷ್ಟ್ರದಲ್ಲಿ ಮುಂದುವರಿತಾ ಇದೆ ವರುಣನ ಆರ್ಭಟ. ಘಟಪ್ರಭಾ ಪ್ರವಾಹಕ್ಕೆ ಹೊಳೆ ಬಸವೇಶ್ವರನಿಗೆ ಜಲ ದಿಗ್ಬಂಧನ ಹಾಕಲಾಗಿದೆ. ಬಾಗಲಕೋಟೆ ಜಿಲ್ಲೆ ಮಾಚಕನೂರು ಗ್ರಾಮದ ದೇವಸ್ಥಾನ ಜಲಾವೃತವಾಗಿದೆ. ಮಾಚಕನೂರು ಸೇತುವೆ ಜಲಾವೃತ ಆಗುವುದಕ್ಕೆ ಇನ್ನು 4 ಅಡಿ ಮಾತ್ರ ಬಾಕಿ ಉಳ್ಕೊಂಡಿದೆ. ಮಹಾರಾಷ್ಟ್ರದಲ್ಲಿ ಮಳೆ ಆದರೆ ಅದರ ಇಂಪ್ಯಾಕ್ಟ್ ಈ ಬಾಗಲಕೋಟೆ ಜಿಲ್ಲೆ ಬೆಳಗಾವಿ ಭಾಗದಲ್ಲೆಲ್ಲ ಹೆಚ್ಚೆಚ್ಚು ಹಾನಿ ಆಗ್ಬಿಡುತ್ತೆ. ಪ್ರವಾಹದ ಪರಿಸ್ಥಿತಿಯನ್ನು ಜನ ಫೇಸ್ ಮಾಡ್ತಾರೆ. ಇಲ್ಲೂ ಕೂಡ ಮಾಚಕನೂರಿನಲ್ಲಿ ಒಂದು ದೇವಸ್ಥಾನ ಜಲಾವೃತ ಆಗಿದ್ರೆ ಮತ್ತೊಂದು ಕಡೆ ಸೇತುವೆ ಮುಳುಗಡೆ ಆಗುವುದಕ್ಕೆ ಬರೀ 4 ಅಡಿ ಮಾತ್ರ ಬಾಕಿ ಇದೆ ಅಂತ ದೃಶ್ಯ ನೋಡ್ತಾ ಇದ್ದೀವಿ. ಮಹಾರಾಷ್ಟ್ರದಲ್ಲಿ ಮಳೆಯ ಪರಿಣಾಮ ಘಟಪ್ರಭಾ ನೀರಿನ ಪ್ರಮಾಣ ಹೆಚ್ಚಾದಂತೆ ಈ ರೀತಿ ಪ್ರವಾಹದ ಪರಿಸ್ಥಿತಿನ ಜನ ಎದುರಿಸಬೇಕಾಗಿದೆ. ಒಂದು ಕಡೆ ದೇವಸ್ಥಾನ ಜಲಾವೃತ ಆಗಿರೋದು, ಮತ್ತೊಂದು ಕಡೆ ಆ ಸೇತುವೆ ಜಲಾವೃತ ಆಗೋದಕ್ಕೆ ಇನ್ನು 4 ಅಡಿ ಬಾಕಿ ಉಳ್ಕೊಂಡಿರುವಂತಹ ದೃಶ್ಯ. ಇದೇ ಸೇತುವೆ ಈಗ ದೃಶ್ಯ ನೋಡ್ತಾ ಇರೋದು. ಬಾಗಲಕೋಟೆ ಜಿಲ್ಲೆಯ ಮಾಚಕನೂರು ಗ್ರಾಮ ಪ್ರವಾಹದ ಪರಿಸ್ಥಿತಿಯನ್ನು ಎದುರಿಸಬೇಕಾದಂಥ ಸನ್ನಿವೇಶ. ಒಂದ್ ಕಡೆ ದೇವಸ್ಥಾನ ಜಲಾವೃತ ಆಗಿರುವಂತಹ ದೃಶ್ಯ, ಅಂದ್ರೆ ಅರ್ಧಕ್ಕರ್ಧ ದೇವಸ್ಥಾನ ಮುಳುಗಡೆ ಆಗ್ಬಿಟ್ಟಿದೆ. ಮತ್ತೊಂದು ಕಡೆ ಇದೇ ಸೇತುವೆ ಈಗ ನಾವೇನು ಗಮನಿಸ್ತಾ ಇದ್ದೀವಲ್ಲ, ಒಂದ್ ಕಡೆ ಸೇತುವೆ ಇನ್ನು 4 ಅಡಿ, ಇನ್ನೊಂದು ಸ್ವಲ್ಪ ನೀರಿನ ಪ್ರಮಾಣ ಹೆಚ್ಚಳ ಆಗ್ಬಿಟ್ರೆ ಆ ಸೇತುವೆ ಕೂಡ ಮುಳುಗಡೆ ಆಗ್ಬಿಡುತ್ತೆ. ಆ ಸೇತುವೆ ಮುಳುಗಡೆ ಆದರೆ ಬಹುತೇಕ ಗ್ರಾಮಗಳಲ್ಲಿರುವಂತಹ ಮನೆ ಜಮೀನುಗಳಿಗೆ ನೀರು ನುಗ್ಗುತ್ತೆ. ಹಾಗಾಗಿ ಜನ ಪರದಾಡ್ತಿದ್ದಾರೆ. ಈ ಬಾಗಲಕೋಟೆ ಜಿಲ್ಲೆಯಲ್ಲಿ ಬಹುತೇಕ ಗ್ರಾಮಗಳು ಅಥವಾ ಹಳ್ಳಿಗಳ ಪರಿಸ್ಥಿತಿ ನಾವು ಗಮನಿಸಿದ್ರೆ ಅಲ್ಲಿ ಮಳೆಯಿಂದ ಇಷ್ಟೆಲ್ಲ ಪ್ರವಾಹ ಸೃಷ್ಟಿಯಾಗುವುದಿಲ್ಲ ಅಥವಾ ಇಂಥ ಪರಿಸ್ಥಿತಿನ ಎದುರಿಸಬೇಕಾಗಿರಲ್ಲ. ಈ ಪಕ್ಕದ ರಾಜ್ಯಗಳಲ್ಲಿ ಮಳೆ ಆದರೆ ಅದರ ಇಂಪ್ಯಾಕ್ಟ್ ಅಂದರೆ ಎಫೆಕ್ಟ್ ಇಲ್ಲಿ ಎದುರಿಸಬೇಕಾಗುತ್ತೆ ಜನ. ಆ ದೃಶ್ಯ ನೋಡ್ತಾ ಇದ್ದೀವಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆ ಅಬ್ಬರ ಮುಂದುವರಿತಾ ಇದೆ. ಮಳೆ ಗಾಳಿ ಅವಾಂತರ ಸೃಷ್ಟಿಯಾಗ್ಬಿಟ್ಟಿದೆ. ಭಾರೀ ಗಾಳಿ ಮಳೆಗೆ ಮನೆ ಕುಸಿದು ಬಾಲಕ ಮೃತಪಟ್ಟಿದ್ದಾರೆ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ಮಂಗಳೂರು ತಾಲೂಕಿನ ಜೋಕಟ್ಟೆ ಸಮೀಪ ನಡೆದಂತಹ ಘಟನೆ ಇದು. ಮುಲ್ಕಿ ಕೊಲ್ನಾಡು ಲಿಂಗಪ್ಪಯ್ಯ ಕಾಡು ನಿವಾಸಿ ಶೈಲೇಶ್ ಮೃತ ದುರ್ದೈವಿ ಅಂತ ಗುರುತಿಸಲಾಗ್ತಾ ಇದೆ. ಮಳೆಯಿಂದ ಮನೆ ಪಕ್ಕದ ತಡೆಗೋಡೆ ಕುಸಿದು ಭಾರೀ ಅವಘಡ ಸಂಭವಿಸಿದೆ. ಈ ಧಾರಾಕಾರ ಮಳೆಯಿಂದ ಎಷ್ಟೆಲ್ಲ ಅವಾಂತರಗಳಾಗ್ತಾ ಇದೆ ಅಂದ್ರೆ ಅದು ಎಷ್ಟು ಜನ ಜೀವ ಕಳೆದುಕೊಳ್ತಿದ್ದಾರೆ. ಈಗ ಒಬ್ಬ ಬಾಲಕ ಕೂಡ ಜೀವ ಕಳೆದುಕೊಂಡಿದ್ದಾನೆ. ಗಾಳಿ ಮಳೆಗೆ ಮನೆ ಕುಸಿದು ಬಾಲಕ ಮೃತಪಟ್ಟಿರೋದು ದೃಶ್ಯ ನೋಡ್ತಾ ಇದೆ. ದಕ್ಷಿಣ ಕನ್ನಡ ಉತ್ತರ ಕನ್ನಡದಲ್ಲೆಲ್ಲ ಹೆಚ್ಚೆಚ್ಚು ಮಳೆ ಆಗ್ತಾ ಇರೋದ್ರಿಂದ ಇಷ್ಟೆಲ್ಲ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಇನ್ನು ಮಹಾರಾಷ್ಟ್ರದಲ್ಲಿ ಮುಂದುವರಿತಾ ಇದೆ ವರುಣನ ಆರ್ಭಟ. ಘಟಪ್ರಭಾ ಪ್ರವಾಹಕ್ಕೆ ಹೊಳೆ ಬಸವೇಶ್ವರನಿಗೆ ಜಲ ದಿಗ್ಬಂಧನ ಹಾಕಲಾಗಿದೆ. ಬಾಗಲಕೋಟೆ ಜಿಲ್ಲೆ ಮಾಚಕನೂರು ಗ್ರಾಮದ ದೇವಸ್ಥಾನ ಜಲಾವೃತವಾಗಿದೆ. ಮಾಚಕನೂರು ಸೇತುವೆ ಜಲಾವೃತ ಆಗುವುದಕ್ಕೆ ಇನ್ನು 4 ಅಡಿ ಮಾತ್ರ ಬಾಕಿ ಉಳ್ಕೊಂಡಿದೆ. ಮಹಾರಾಷ್ಟ್ರದಲ್ಲಿ ಮಳೆ ಆದರೆ ಅದರ ಇಂಪ್ಯಾಕ್ಟ್ ಈ ಬಾಗಲಕೋಟೆ ಜಿಲ್ಲೆ ಬೆಳಗಾವಿ ಭಾಗದಲ್ಲೆಲ್ಲ ಹೆಚ್ಚೆಚ್ಚು ಹಾನಿ ಆಗ್ಬಿಡುತ್ತೆ. ಪ್ರವಾಹದ ಪರಿಸ್ಥಿತಿಯನ್ನು ಜನ ಫೇಸ್ ಮಾಡ್ತಾರೆ. ಇಲ್ಲೂ ಕೂಡ ಮಾಚಕನೂರಿನಲ್ಲಿ ಒಂದು ದೇವಸ್ಥಾನ ಜಲಾವೃತ ಆಗಿದ್ರೆ ಮತ್ತೊಂದು ಕಡೆ ಸೇತುವೆ ಮುಳುಗಡೆ ಆಗುವುದಕ್ಕೆ ಬರೀ 4 ಅಡಿ ಮಾತ್ರ ಬಾಕಿ ಇದೆ ಅಂತ ದೃಶ್ಯ ನೋಡ್ತಾ ಇದ್ದೀವಿ. ಮಹಾರಾಷ್ಟ್ರದಲ್ಲಿ ಮಳೆಯ ಪರಿಣಾಮ ಘಟಪ್ರಭಾ ನೀರಿನ ಪ್ರಮಾಣ ಹೆಚ್ಚಾದಂತೆ ಈ ರೀತಿ ಪ್ರವಾಹದ ಪರಿಸ್ಥಿತಿಯನ್ನು ಜನ ಎದುರಿಸಬೇಕಾಗಿದೆ. ಒಂದು ಕಡೆ ದೇವಸ್ಥಾನ ಜಲಾವೃತ ಆಗಿರೋದು, ಮತ್ತೊಂದು ಕಡೆ ಆ ಸೇತುವೆ ಜಲಾವೃತ ಆಗೋದಕ್ಕೆ ಇನ್ನು 4 ಅಡಿ ಬಾಕಿ ಉಳ್ಕೊಂಡಿರುವಂತಹ ದೃಶ್ಯ. ಇದೇ ಸೇತುವೆ ಈಗ ದೃಶ್ಯ ನೋಡ್ತಾ ಇರೋದು. ಬಾಗಲಕೋಟೆ ಜಿಲ್ಲೆಯ ಮಾಚಕನೂರು ಗ್ರಾಮ ಪ್ರವಾಹದ ಪರಿಸ್ಥಿತಿಯನ್ನು ಎದುರಿಸಬೇಕಾದಂಥ ಸನ್ನಿವೇಶ. ಒಂದ್ ಕಡೆ ದೇವಸ್ಥಾನ ಜಲಾವೃತ ಆಗಿರುವಂತಹ ದೃಶ್ಯ, ಅಂದ್ರೆ ಅರ್ಧಕ್ಕರ್ಧ ದೇವಸ್ಥಾನ ಮುಳುಗಡೆ ಆಗ್ಬಿಟ್ಟಿದೆ. ಮತ್ತೊಂದು ಕಡೆ ಇದೇ ಸೇತುವೆ ಈಗ ನಾವೇನು ಗಮನಿಸ್ತಾ ಇದ್ದೀವಲ್ಲ, ಒಂದ್ ಕಡೆ ಸೇತುವೆ ಇನ್ನು 4 ಅಡಿ, ಇನ್ನೊಂದು ಸ್ವಲ್ಪ ನೀರಿನ ಪ್ರಮಾಣ ಹೆಚ್ಚಳ ಆಗ್ಬಿಟ್ರೆ ಆ ಸೇತುವೆ ಕೂಡ ಮುಳುಗಡೆ ಆಗ್ಬಿಡುತ್ತೆ. ಆ ಸೇತುವೆ ಮುಳುಗಡೆ ಆದರೆ ಬಹುತೇಕ ಗ್ರಾಮಗಳಲ್ಲಿರುವಂತಹ ಮನೆ ಜಮೀನುಗಳಿಗೆ ನೀರು ನುಗ್ಗುತ್ತೆ. ಹಾಗಾಗಿ ಜನ ಪರದಾಡ್ತಿದ್ದಾರೆ. ಈ ಬಾಗಲಕೋಟೆ ಜಿಲ್ಲೆಯಲ್ಲಿ ಬಹುತೇಕ ಗ್ರಾಮಗಳು ಅಥವಾ ಹಳ್ಳಿಗಳ ಪರಿಸ್ಥಿತಿ ನಾವು ಗಮನಿಸಿದ್ರೆ ಅಲ್ಲಿ ಮಳೆಯಿಂದ ಇಷ್ಟೆಲ್ಲ ಪ್ರವಾಹ ಸೃಷ್ಟಿಯಾಗುವುದಿಲ್ಲ ಅಥವಾ ಇಂಥ ಪರಿಸ್ಥಿತಿನ ಎದುರಿಸಬೇಕಾಗಿರಲ್ಲ. ಈ ಪಕ್ಕದ ರಾಜ್ಯಗಳಲ್ಲಿ ಮಳೆ ಆದರೆ ಅದರ ಇಂಪ್ಯಾಕ್ಟ್ ಅಂದರೆ ಎಫೆಕ್ಟ್ ಇಲ್ಲಿ ಎದುರಿಸಬೇಕಾಗುತ್ತೆ ಜನ. ಆ ದೃಶ್ಯ ನೋಡ್ತಾ ಇದ್ದೀವಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆ ಅಬ್ಬರ ಮುಂದುವರಿತಾ ಇದೆ. ಮಳೆ ಗಾಳಿ ಅವಾಂತರ ಸೃಷ್ಟಿಯಾಗ್ಬಿಟ್ಟಿದೆ. ಭಾರೀ ಗಾಳಿ ಮಳೆಗೆ ಮನೆ ಕುಸಿದು ಬಾಲಕ ಮೃತಪಟ್ಟಿದ್ದಾರೆ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ಮಂಗಳೂರು ತಾಲೂಕಿನ ಜೋಕಟ್ಟೆ ಸಮೀಪ ನಡೆದಂತಹ ಘಟನೆ ಇದು. ಮುಲ್ಕಿ ಕೊಲ್ನಾಡು ಲಿಂಗಪ್ಪಯ್ಯ ಕಾಡು ನಿವಾಸಿ ಶೈಲೇಶ್
ಮೃತ ದುರ್ದೈವಿ ಅಂತ ಗುರುತಿಸಲಾಗ್ತಾ ಇದೆ. ಮಳೆಯಿಂದ ಮನೆ ಪಕ್ಕದ ತಡೆಗೋಡೆ ಕುಸಿದು ಭಾರೀ ಅವಘಡ ಸಂಭವಿಸಿದೆ. ಈ ಧಾರಾಕಾರ ಮಳೆಯಿಂದ ಎಷ್ಟೆಲ್ಲ ಅವಾಂತರಗಳಾಗ್ತಾ ಇದೆ ಅಂದ್ರೆ ಅದೆಷ್ಟು ಜನ ಜೀವ ಕಳೆದುಕೊಳ್ತಿದ್ದಾರೆ. ಈಗ ಒಬ್ಬ ಬಾಲಕ ಕೂಡ ಜೀವ ಕಳೆದುಕೊಂಡಿದ್ದಾನೆ. ಗಾಳಿ ಮಳೆಗೆ ಮನೆ ಕುಸಿದು ಬಾಲಕ ಮೃತಪಟ್ಟಿರೋದು ದೃಶ್ಯ ನೋಡ್ತಾ ಇದೆ. ದಕ್ಷಿಣ ಕನ್ನಡ, ಉತ್ತರ ಕನ್ನಡದಲ್ಲೆಲ್ಲ ಹೆಚ್ಚೆಚ್ಚು ಮಳೆ ಆಗ್ತಾ ಇರೋದ್ರಿಂದ ಇಷ್ಟೆಲ್ಲ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.